ಇವತ್ತು ಬಹುತೇಕ ನನ್ನ ಜೀವನದಲ್ಲಿ ಅತ್ಯುತ್ತಮವಾದಂಥ ದಿನ. ಬಹುತೇಕ ನನ್ನ ಕೊನೆಯ ಉಸಿರಿನವರೆಗೂ ಇವತ್ತಿನ ದಿನ, ಈ ಕ್ಷಣ ನನ್ನ ಮಸ್ತಕದಲ್ಲಿ ಸದಾ ಮೆಲುಕು ಹಾಕ್ತಾ ಇರುತ್ತೆ. ಸ್ನೇಹಿತರೆ, ನಾನು ಶಿವಕುಮಾರ್ ಅಂತ ಹೇಳಿ ರಾಣೆಬೆನ್ನೂರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟಿನ ಪ್ರೊಫೆಸರ್ ಆ್ಯಂಡ್ ಹೆಡ್. ಲಾಸ್ಟ್ ಫ್ರಮ್ 35 years, ಸ್ಟಿಲ್ ಐ ಆಮ್ ವರ್ಕಿಂಗ್. ಹೊಡಿ, ಚಪ್ಪಳೆ ಹೊಡಿ. ಯಾಕೆ ಹೇಳಿದ್ರೆ, ನಾನು ಸಾಕಷ್ಟು ಸಮಾರಂಭಗಳಲ್ಲಿ ಭಾಗವಹಿಸಿದ್ದೀನಿ. ಕನ್ನಡ ಶಾಲೆಯಿಂದ ವಿಶ್ವವಿದ್ಯಾನಿಲಯದವರೆಗೆ ಸಾಕಷ್ಟು ರಿಲೇಟೆಡ್ ಟು ಮ್ಯಾಥಮೆಟಿಕ್ಸ್ ಸೆಮಿನಾರ್ಗಳನ್ನು ಅಟೆಂಡ್ ಮಾಡಿದ್ದೀನಿ, ಪೇಪರ್ ಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ, ಕಾನ್ಫರೆನ್ಸ್ಗಳನ್ನು ಕಂಡಕ್ಟ್ ಮಾಡಿದ್ದೀನಿ. ಮತ್ತು ಕನ್ನಡಕ್ಕೆ ಬಂದರೆ ಸಾಕಷ್ಟು ಸಮಾರಂಭಗಳಲ್ಲಿ ಕವಿಗೋಷ್ಠಿಗಳಿರ್ಬೋದು, ಸಾಹಿತ್ಯ ಸಮ್ಮೇಳನಗಳಿರ್ಬೋದು. ಮೊನ್ನೆ ನಾನು ಬೆಂಗಳೂರಿನ DOCT ಲೇಔಟ್ನಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಹೋಗಿದ್ದೆ. ಯೂಟ್ಯೂಬ್ ಇದೆ, ಒಂದಷ್ಟು ವಿಡಿಯೋಗಳಿದೆ ಯೂಟ್ಯೂಬಲ್ಲಿ, ಅದನ್ನು ಸಾಧ್ಯವಾದ್ರೆ ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಬೇಕು. ಪುಗಶೆಟ್ಟೆ, ನೋ ಫೀ. ಎಲ್ಲ ಮಾತಾಡ್ತಿದ್ದೀನಿ, ಹೋಗಿದ್ದೀವಿ, ಕವಿಗೋಷ್ಠಿಗಳು, ಕವನ ವಾಚನಗಳು ಎಲ್ಲ ಮಾಡಿದ್ದೀವಿ. ಆದರೆ ಇವತ್ತು ಯಾಕೆ ನನಗೆ ವಿಶೇಷ ಅಂತ ಹೇಳಿದ್ರೆ, ನನ್ನ ಹೆಸರು ಮುಂದೆ ಹೊನ್ನಾಳಿ ಅಂತ ಇಟ್ಕೊಂಡಿದ್ದೀನಿ, ಡಾಕ್ಟರ್ ಎಂ ಇ ಶಿವಕುಮಾರ್ ಹೊನ್ನಾಳಿ ಅಂತೇಳಿ. ನನಗೆ 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೂ ಇದೇ ಹೊನ್ನಾಳಿನಲ್ಲಿ ನಾನು, ನಿಮ್ಮ ಫಿಸಿಕಲ್ ಡೈರೆಕ್ಟರ್ ನರಸಿಂಹಪ್ಪ, ಚೆಡ್ಡಿ ದೋಸ್ತ್, ಕ್ಲಾಸ್ಮೇಟ್, ಎಕ್ಸೆಟ್ರಾ ದೋಸ್ತ್ಗಳು. ಸ್ನೇಹಿತರೆ, ನನ್ನ ಇನ್ಫ್ಯಾಕ್ಟ್ ಕವಿರಾಜ್ ಅವರು ಮತ್ತು ಕಾಮರ್ಸ್ ಸರ್ ಒಬ್ಬರು ಪ್ರಿನ್ಸಿಪಾಲ್ರು ಫೋನ್ ಮಾಡಿದ್ರು, ಇವತ್ತೊಂದು ಸಮಾರಂಭ 1ನೇ ಕ್ಲಾಸಿಗೆ ಕರೆದ್ರು, ಅತಿಥಿಯಾಗಿ ಬರಲಿಕ್ಕೆ ಸಿದ್ಧರಿದ್ದೇನೆ, ಪುಗಶೆಟ್ಟೆ. ಸ್ನೇಹಿತರೆ, ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗತ್ತೆ. ಯಾಕಂದರೆ ನಾವು ಇಂಜಿನಿಯರಿಂಗ್ ಹೇಳಿ ಕೇಳಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ಗಳು, ನಮ್ಮ ಫಂಕ್ಷನ್ಗಳೇ ಒಂಥರ ಡಿಂಗ್ ಡಾಂಗ್, ಹವಾ ಚುಮ್ಮ ಒಂಥರಾನೇ ಇರುತ್ತೆ. ಅದು ಎಲ್ಲ ಜೀನ್ಸ್ ಪ್ಯಾಂಟ್ಗಳು, ಟೀ ಶರ್ಟ್ಗಳು, ಎಕ್ಸೆಟ್ರಾಗಳು. ಬಟ್ ಇಲ್ಲೆಲ್ಲ ಹೆಣ್ಣುಮಕ್ಕಳನ್ನು ನೋಡಿದಾಗ ಒಂದು ರೀತಿಯ ಗೌರವ ಭಾವನೆ ಬರ್ತಾ ಇದೆ. ಇಷ್ಟು ಚಂದ ಸ್ಯಾರಿ ಹಾಕ್ಕೊಂಡು ಆ ಹುಡುಗರು ಅಷ್ಟೇ, ಒಂದಷ್ಟು ಪಟಾಕಿ ಹೊಡೆದ್ರು, ಬೈಕ್ ಹೊಡೆದ್ರು ಅನ್ನೋದೆರಡು ಬಿಟ್ಟರೆ ಇನ್ನೆಲ್ಲ ವಿಷಯಗಳಲ್ಲಿ ದೇ ಆರ್ ವೆರಿ ಗುಡ್. ಹ್ಯಾಟ್ಸ್ ಆಫ್ ಯು ಮೈ ಡಿಯರ್ ಯಂಗ್ ಬಟ್ಟಿಂಗ್ ಸ್ಟೂಡೆಂಟ್ ಫ್ರೆಂಡ್ಸ್. ಇರಲಿ, ಪಟಾಕಿ ಹೊಡೆಯೋದು, ರಾಯಲ್ ಎನ್ಫೀಲ್ಡ್ ಬುಲೆಟ್ ಹೊಡೆಯೋದು ಈ ವಯಸ್ಸಲ್ಲಿ ಅದು ಬರುತ್ತೆ ಮಗ. ನನ್ನ ಉದ್ದೇಶ, ಅಪ್ಪನ ಪೆಟ್ರೋಲ್ ಹಾಕ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಹೊಡಿಬೇಡ, ನೌಕರಿಗೆ ಸೇರ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಫುಲ್ಲು ಟ್ಯಾಂಕ್ ಮಾಡಿ ಆ ಸ್ಪೀಡೋಮೀಟರ್ ಮುಳ್ಳು ಮುರುಕನ ಹೊರಗೊಡಿಯೋಣ. ಅದು ನಮ್ಮ ದುಡ್ಡು, ಈಗ ಅಪ್ಪನ ದುಡ್ಡು. ಈಗ ನನಗೆ ಡಾಕ್ಟರ್ ಹಾಮ ನಾಯಕ್ ನೆನಪಾಗ್ತಾರೆ. ಕನ್ನಡ ಸರ್ಗೆ ಅರ್ಥ ಆಗತ್ತೆ. ಡಾಕ್ಟರ್ ಹಾರಗದ್ದೆ ಮಾನಪ್ಪ ನಾಯಕ್ ಅಂತೇಳಿ ಪ್ರಜಾವಾಣಿ ಒಳಗಡೆ ನನ್ನ ಕಡೆ ಬರೀತಾ ಇದ್ರು. ನಿಮ್ಮೆಲ್ಲ ಶಿಳ್ಳೆಗಳು, ಕೇಕೆಗಳನ್ನು ಕೇಳಿದಾಗ ನನಗೆ ಡಾಕ್ಟರ್ ಹಾಮ ನಾಯಕ್ ಯಾಕೆ ನೆನಪಾಗ್ತಾರೆ ಅಂತ ಹೇಳಿದ್ರು.